ಇನ್ನೇನಾಯ್ತಲ್ಲ, ಬಿಗ್ ಬಾಸ್ ಸೀಸನ್ 13 ಪ್ರೊಮೋ ಬಂದಿದೆ, ಅನೌನ್ಸ್ಮೆಂಟ್ ಆಗಿದೆ. ಹಾಗೆ ಇವಾಗ ಯಾರು ಈ ಸೀಸನ್ನಲ್ಲಿ ಏನು ನಾರ್ಮಲ್ ಪೀಪಲ್ಸ್ ಅಂದರೆ ಕಾಮನ್ ಪೀಪಲ್ಸ್ ಹೋಗ್ತಾ ಇದ್ದಾರೆ, ಸೊ ಅವ್ರಿಗೆ ಅಗ್ನಿ ಪರೀಕ್ಷೆ ರೌಂಡ್ ಅಂತದ್ದು ಇದೆಯಂತೆ ನೆಕ್ಸ್ಟ್ ರೌಂಡು. ಸೊ ಅಗ್ನಿ ಪರೀಕ್ಷೆ ರೌಂಡ್ ಕೂಡ ನಡೆಯುತ್ತೆ. ಅದಕ್ಕೇನೋ ಗಿಲ್ಲಿ ಅವರು ಹಾಗೆ ಸಂಗೀತ ಶ್ರೀರಂಗರಿ ಅವರು ಹಾಗೆ ವಿನಯ್ ಅವರು ಜಡ್ಜ್ ಆಗಿರ್ತಾರಂತೆ. ಕರೆಕ್ಟಾಗಿ ಸೆಲೆಕ್ಟ್ ಮಾಡೋರೆ. ಅವ್ನಿಗೆ ಅಗ್ನಿ ಪರೀಕ್ಷೆ ರೌಂಡ್ ಸೆಲೆಕ್ಟ್ ಆದವ್ರು ಒಂದೊಂದು ಕ್ಯಾರೆಕ್ಟರ್ ಇರಬೇಕು. ಅವರು ಯಾವ್ಯಾವ ರೇಂಜಿಗೆ ಇರಬೇಕು ಅಂದರೆ ಅಲ್ಲಿ ಜಡ್ಜ್ಗಳನ್ನೂ ಅಂಥವ್ರನ್ನ ಹಾಕ್ಬಿಟ್ಟವ್ರೆ. ಜಡ್ಜ್ಗಳು ನೋಡೇ ಹೆದರ್ಕೋಬೇಕು ಅರ್ಧ ಅವರು. ಸೊ ಅಗ್ನಿ ಪರೀಕ್ಷೆ ಒಂದು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಕಾಮನ್ ಪೀಪಲ್ಸು ಅವ್ರಿಗೆಲ್ಲ ಆಲ್ ದ ಬೆಸ್ಟು. ಹಾಗೆ ಬಿಗ್ ಬಾಸ್ ಪ್ರೊಮೋ ಕೂಡ ಬಿಟ್ಟಿದ್ದಾರೆ. ಸುದೀಪ್ ಸರ್ ಏನು ಆ ಲುಕ್ಕು, ಆ ಗತ್ತು, ಆ ಎಂಟ್ರಿ ಫಾಗ ಹಾಕೊಂಬರ್ತಾಯಿದ್ರೆ ಈ ಸತಿ ಏನೋ ಹಾಕಿರೋ ಸೂಟು ಅದು ಹಂಗೆ ನಡ್ಕೊಂಡು ಬರ್ತಾಯಿದ್ರೆ ಇದು ಏನು ಬಿಗ್ ಬಾಸ್ ಪ್ರೋಮೋನ ಯಾವುದೋ ಫಿಲಮ್ದು ಯಾವುದೋ ಮೂವಿ ಸೀನಾ ಅನ್ನೋ ರೇಂಜಿಗೆ ಶೂಟ್ ಮಾಡಿದ್ದಾರೆ. ಅಷ್ಟು ಸಖತ್ತಾಗಿ ಬಂದಿದೆ. ಸುದೀಪ್ ಸರ್ ಅಂತೂ ನಮ್ಮ ಕನ್ನಡದ ಬಾದ್ಶಾ ಅವರು. ಸೊ ಅವ್ರ ಬಗ್ಗೆ ಮಾತಾಡ್ಬೇಕಾ, ಏನು ಸ್ಕ್ರೀನಲ್ಲಿ ಸುಮ್ಮನೆ ಬಂದ್ರೇ ಕಣ್ಣಿಗೆ ಹಬ್ಬ ಅನಿಸುತ್ತೆ. ಸೊ ಆ ರೇಂಜಿಗೆ ಪ್ರೊಮೋ ಶೂಟ್ ಮಾಡಿದ್ದಾರೆ. ಅದು ಬಿಗ್ ಬಾಸ್ ಆ ಪ್ರೊಮೋ ನೋಡೋಕ್ಕೆ ಏನೋ ಒಂದು ವೈಬು, ನೆಕ್ಸ್ಟ್ ಲೆವೆಲ್ ವೈಬ್ ಇತ್ತು ಅದು. ನನ್ನ ಕಡೆಯಿಂದ ಕಂಟೆಂಟ್ ಬ್ರೋ ಚಾನಲ್ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಈ ಸೀಸನ್ ಬಿಗ್ ಬಾಸಲ್ಲಿ ಎಪಿಸೋಡ್ಸ್ ಮಜಾ ಇರುತ್ತೋ ಇಲ್ವೋ, ನಾನು ಕೊಡೋ ರಿವ್ಯೂ ಮಜಾ ಇರುತ್ತೆ. ಸೊ ಎಪಿಸೋಡ್ ನೋಡ್ತಿರೋ ಇಲ್ವೋ, ಎಪಿಸೋಡ್ ನೋಡಾದ್ಮೇಲೆ ನಾನು ರಿವ್ಯೂ ನೋಡೋಕ್ಕೆ ನೀವು ಬರಲೇಬೇಕು. ಆ ರೇಂಜಿಗೆ ರಿವ್ಯೂಸ್ ಇರುತ್ತೆ. ಸೊ ಮಜಾ ಮಾಡೋಣ, ರಿವ್ಯೂ ಮಾಡೋಣ, ಎಂಜಾಯ್ ಮಾಡೋಣ. ಸೊ ಫುಲ್ ಫ್ಲೆಡ್ಜ್ ಇರ್ತೀನಿ ನಾನು ಈ ಸೀಸನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋದ ಸೀಸನ್ನು ಹೋದ ಸೀಸನ್ನು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಎಷ್ಟೋ ಜನ ಎಲ್ಲ ಮೆಸೇಜ್ ಮಾಡಿ, ಏನು ಬ್ರೋ ಏನು ಯಾವಾಗ ಅಪರೂಪಕ್ಕೆ ಒಂದೊಂದು ಬರ್ತೀರಾ, ಕಾಣಿಸ್ಕೊಳ್ತೀರಾ, ಹೋಗ್ತಾ ಇರ್ತೀರಾ ಅಂತ. ಸೊ ಈ ಸೀಸನ್ ಫುಲ್ ಫ್ಲೆಡ್ಜ್ ಮಾಡೋಣ, ಫುಲ್ ಮಜಾ ಮಾಡೋಣ. ಸೊ ಹೋಪ್ ಈ ಸೀಸನ್ ಆದರೂ ಕಂಪ್ಲೀಟಾಗಿ ರಿವ್ಯೂ ಮಾಡ್ತೀನಿ ನಾನು ಅಂತ ನಾನೇ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ರಿವ್ಯೂ ಮಾಡೇ ಮಾಡ್ತೀನಿ, ಎಲ್ಲ ಸಗದಾಗಿ ಮಾಡ್ತೀನಿ. ಅಂದರೆ ಡೈಲಿ ಅಪ್ಡೇಟ್ಸ್ ಕೊಡ್ತೀನಿ. ಗೊತ್ತಿಲ್ಲ ನಾನು ನೋಡ್ತಾ ಇದ್ದವ್ರು ಅದು ಎಷ್ಟು ಜನ ಆ್ಯಕ್ಟಿವ್ ಇದ್ದೀರಾ, ಅದು ಯಾರ್ಯಾರು ಇದು ಏನೇನಾಗಿದ್ದೀರಾ ದೇವರೇ ಗೊತ್ತಿಲ್ಲ. 2 ಸೀಸನ್ ಹಿಂದೆ ಫುಲ್ ಆ್ಯಕ್ಟಿವ್ ಇದ್ದರು. 2 ಸೀಸನಿಂದ ಸರಿಯಾಗಿ ಮಾಡಿಲ್ಲ. ಯಾರ್ಯಾರು ಆ್ಯಕ್ಟಿವ್ ಇದ್ದೀರಾ, ನಾನು ಮಾಡ್ತಾಯಿದ್ದೀನಿ, ಇಂದೊಬ್ಬ ರಿವ್ಯೂ ಮಾಡ್ತಾವನೇ ಅಂತ ಒಂದಷ್ಟು ಜನಕ್ಕಿಂತ ಗೊತ್ತಿರುತ್ತೆ ನಾನು ಡೈಲಿ ಫಾಲೋ ಮಾಡ್ತಾ ಇದ್ದವ್ರಿಗೆ. ಸೊ ಅವರಲ್ಲಿ ಅದು ಯಾರು ಉಳ್ಕೊಂಡಿದ್ದಾರೆ, ಯಾರು ಹೋಗಿದ್ದಾರೆ ದೇವರೇ ಗೊತ್ತಿಲ್ಲ. ಸೊ ಈ ಸೀಸನ್ ಬಿಗ್ ಬಾಸ್ ಫುಲ್ ಫ್ಲೆಡ್ಜ್ ರಿವ್ಯೂ ಕೊಡ್ತೀನಿ. ಫುಲ್ ಮಜಾ ಮಾಡೋಣ, ಫುಲ್ ರಿವ್ಯೂ ಮಾಡೋಣ, ಫುಲ್ ಎಂಜಾಯ್ ಮಾಡೋಣ. ನಿಮ್ಮ ಕಮೆಂಟ್ ಸೆಕ್ಷನ್ಗೆ ಕಾಯ್ತಾ ಇರ್ತೀನಿ, ನಿಮ್ಮ ಕೈಲೆಲ್ಲ ಉಗಿಸ್ಕೊಳಕ್ಕೆ ಕಾಯ್ತಾ ಇರ್ತೀನಿ. ಅವ್ರ ಫ್ಯಾನ್ಸ್ ಇವರಿಗೂ ನನಗೆ ಉಗಿತೀರಾ. ಸೊ ಯಾರು ಪರವಾಗಿ ಮಾತಾಡಿದ್ರು ಎಲ್ಲರಿಗೂ ಒಂದೊಂದಷ್ಟು ಜನ ಫ್ಯಾನ್ಸ್ ಇರ್ತಾರೆ, ಎಲ್ಲರೂ ಉಗಿಯೋಕೆ ಕಾಯ್ತಾ ಇರ್ತೀರಾ. ಸೊ ನಾನು ರೆಡಿಯಾಗಿದ್ದೀನಿ ಖರ್ಚು ಬಿಟ್ಕೊಂಡು. ಸೊ ಈ ಸೀಸನ್ ಮಜಾ ಮಾಡೋಣ, ಎಂಜಾಯ್ ಮಾಡೋಣ, ಚೆನ್ನಾಗಿ ರಿವ್ಯೂ ಮಾಡೋಣ. ಬಿಗ್ ಬಾಸ್ ಸೀಸನ್ ಮಜಾ ಇರುತ್ತೋ ಇಲ್ವೋ, ನಾನು ಕೊಡೋ ರಿವ್ಯೂ ಮಜಾ ಇರಬೇಕು ಅಂತ ಅಂದ್ಕೊಳ್ಳೋಣ ನಾನು. ಸೊ ಹೋಪ್ ಅದನ್ನು ನಿಮ್ಮ ಎಕ್ಸ್ಪೆಕ್ಟೇಷನ್ನ ಟಚ್ ಮಾಡೋಣ. ಸೊ ಮಜವಾಗಿ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಇರಲಿ ನಿಮ್ಮದು. ಜಾಸ್ತಿ ತುಂಬ ಸಪೋರ್ಟ್ ಕೊಡ್ಬೇಡಿ ಕಮೆಂಟ್ ಸೆಕ್ಷನಲ್ಲೆಲ್ಲ, ಭಯ ಆಗುತ್ತೆ. ಸೊ ಲೈಟ್ ಸಪೋರ್ಟ್ ಕೊಡಿ ಸಾಕು ಅಂತ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಂಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.